ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಿದ್ಧಯೇ ನಮಃ. ಓಂ ಏಕಂ ಚ ಯೋ ವಿಂಶತಿಂ ಚ ಶ್ರವಸ್ಯ ವೈಕರ್ಣಯೋರ್ಜನಾನ್ ರಾಜಾನ್ಯಸ್ತಃ ದಸ್ಮೋ ನ ಸದ್ಮನ್ ನಿಶಿಶಾತಿ ಬರ್ಹಿಃ ಶೂರಸ್ಸರ್ಗಮಕೃಣೋದಿಂದ್ರಯೇಷಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನ ಸರಣಿಯಲ್ಲಿ 351ನೇ ಭಾಗ ಇದು. ಇವತ್ತು ನಾವು ಶ್ರವಣ ಮಾಡಬೇಕಾಗಿರುವುದು 101ನೇ ಸಿದ್ಧಿ ಅನ್ನುವ ನಾಮವನ್ನು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ. ಈ ಭಾಗದ ಶ್ರವಣದ ಪ್ರಾರಂಭದಲ್ಲಿ ನರಸಿಂಹನ ಧ್ಯಾನವನ್ನ ಮಾಡಿ ಮುಂದೆ ಇದರ ಶ್ರವಣವನ್ನು ಪ್ರಾರಂಭಿಸೋಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಕಾಲೋಂತಕ ಪ್ರಧಾನಂ ಚ ಮೃತ್ಯುರವ್ಯಕ್ತಮೇವ ಚ ಉಚ್ಯತೆ ಪ್ರಕೃತಿ ಸೂಕ್ಷ್ಮ ಶ್ರೀರ್ಭೂರ್ದುರ್ಗೇತಿ ನಾಮಭಿಃ. ತಾದೃಶಂ ನೃಹರಿಂ ಜ್ಞಾತ್ವಾ ಪುನರ್ಮೃತ್ಯುಂ ಜಯನ್ನಸೌ ಸದೈವ ವರ್ತತೆ ಬ್ರಹ್ಮ ಪುನರ್ಮೃತ್ಯುರ್ಮೃತಿಸ್ಮೃತಾ. ನೈನಂ ಮೃತ್ಯಾತ್ಮಕೋ ಮೃತ್ಯುಃ ಪ್ರಾಪ್ನೋತಿ ಹರಿಸೇವನಾತ್ ಯಸ್ಮಾನ್ ನೃಸಿಂಹೋ ಮೃತ್ಯೋಶ್ಚ ಮೃತ್ಯುರಾತ್ಮಾಸ್ಯ ವೈ ಭವೇತ್. ಏತಾಸಾಂ ದೇವತಾನಾಂ ಚ ಬ್ರಹ್ಮೇಶತ್ವೇನ ವರ್ತತೆ ನೃಸಿಂಹಸ್ಯ ಸದಾ ಜ್ಞಾನಾತ್ ಧ್ಯಾನಾಚ್ಚ ತದನುಗ್ರಹಾತ್. ಸಿದ್ಧಿ ಅನ್ನುವ ಶಬ್ದದ ಅರ್ಥವನ್ನ ಈಗ ನೋಡೋಣ. ಸಿದ್ಧಿ ಅಂದ್ರೆ ಯಾವುದೇ ಒಂದು ಕಾರ್ಯದಲ್ಲಿ ಮನುಷ್ಯ ಗಳಿಸುವಂತಹ ಒಂದು ಕೌಶಲ ಅಥವಾ ಮಂತ್ರಸಿದ್ಧಿ. ಹೀಗೆ ಭಗವಂತ ಯಾವುದನ್ನು ನಮಗೆ ಕೊಟ್ಟಿರ್ತಾನೋ ಅಂಥದ್ದೇನಾದರೂ ಒಂದು ವೈಶಿಷ್ಟ್ಯಕ್ಕೆ ಸಿದ್ಧಿ ಅಂತ ಹೇಳ್ತಾರೆ. ವಿದ್ಯೆಯಲ್ಲಿ ಸಿದ್ಧಿ ಇತ್ಯಾದಿ. ಇಂಥ ಎಲ್ಲ ಸಿದ್ಧಿಗಳಿಗೂ ಕೂಡ ಈ ಭಗವಂತನೇ ಕಾರಣ. ಆದ್ರಿಂದ ಅವನನ್ನ ಸಿದ್ಧಿ ಅಂತ ಹೇಳ್ತಾರೆ. ಮನುಷ್ಯ ಅಥವಾ ಯಾವುದೇ ಒಬ್ಬ ಸಾಧಕ, ಮನುಷ್ಯ ಅಂದ್ರೂ ಭಗವಂತನನ್ನು ತಿಳಿಯಬಲ್ಲಂಥ ವ್ಯಕ್ತಿ ಅಂತಾನೆ ಅರ್ಥ. ಆದ್ರಿಂದ ಒಟ್ಟಾರೆ ಒಬ್ಬ ಸಾಧಕ ತನ್ನ ಜೀವಮಾನದಲ್ಲಿ ಗಳಿಸಬಹುದಾದಂಥ ಅತ್ಯಂತ ದೊಡ್ಡ ಸಿದ್ಧಿ ಅಂದರೆ ಮೋಕ್ಷ ಸಿದ್ಧಿನೇ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಗಳಿಸಿ ಆ ಮೂಲಕ ಮತ್ತೆ ಪುನರ್ಜನ್ಮ ಆಗದಂತೆ ಮುಕ್ತಿಯನ್ನು ಪಡೆಯುವುದೇ ದೊಡ್ಡ ಸಿದ್ಧಿ. ಆ ಸಿದ್ಧಿಗೆಯನ್ನೇ ನಾವು ಸಿದ್ಧಿ ಅಂತ ಹೇಳಬೇಕು. ಉಳಿದೆಲ್ಲ ಲೌಕಿಕ ಸಿದ್ಧಿಗಳು ಮತ್ಯಾವುದೇ ಸಿದ್ಧಿಗಳೆಲ್ಲವೂ ಕೂಡ ಅಷ್ಟು ಮಹತ್ವದ್ದಲ್ಲ. ಈ ಸಿದ್ಧಿಯೇ ಸಿದ್ಧಿ. ಆ ಸಿದ್ಧಿಗೆ ನಮ್ಮನ್ನ ಅಣಿ ಮಾಡುವವನು, ಸಿದ್ಧಿಯನ್ನು ನಮಗೆ ಕೊಡುವವನು ಈ ಭಗವಂತ. ಆದ್ರಿಂದ ಅವನನ್ನ ಸಿದ್ಧಿ ಅಂತ ವರ್ಣಿಸಬೇಕು. ಜ್ಞಾನ ಆನಂದ ರೂಪನಾದ್ರಿಂದ ಅವನು ಸಿದ್ಧಿ ಅಂತ ಹೀಗೆ ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಜ್ಞಾನ ಮತ್ತು ಸುಖಗಳೇ ಈ ಜಗತ್ತಿನ ಅತ್ಯಂತ ದೊಡ್ಡ ಸಿದ್ಧಿ. ಅಂದ್ರೆ ನಾವು ಮುಕ್ತಿಗೆ ಹೋದ್ಮೇಲೂ ಕೂಡ ನಾವು ಗಳಿಸಬಹುದಾದ ಅತ್ಯಂತ ದೊಡ್ಡ ಪ್ರಮಾಣದ ಜ್ಞಾನವನ್ನು ಗಳಿಸಿರ್ತೇವೆ. ಅದರ ಫಲವಾಗಿ ಸುಖವನ್ನ ಗಳಿಸ್ತೇವೆ. ಸರ್ವಸಿದ್ಧಿ ಕಾರಣನಾದ್ರಿಂದ ಅವನೇ ಸಿದ್ಧಿ. ಮತ್ತು ಆ ಮೋಕ್ಷ ಸಿದ್ಧಿ ಅನ್ನುವಂಥ ಸಿದ್ಧಿ ನಮಗೆ ಆಗಬೇಕಾದ್ರೆ ಆ ಸಿದ್ಧಿಯನ್ನ ನಮಗೆ ಮಾಡಿಕೊಡುವವನು, ಸಿದ್ಧಿಗೆ ಬೇಕಾದಂಥ ಶ್ರವಣ ಮನನ ಧ್ಯಾನ ಮೊದಲಾದ ಪರಿಕರಗಳನ್ನ ಮಾಡಿಕೊಡುವವನು ಕೂಡ ಅವನೇ ಆಗಿದ್ದಾನೆ. ಅದಕ್ಕಾಗಿ ಅವನನ್ನ ಸಿದ್ಧಿ ಅಂತ ಹೇಳಬೇಕು. ಹೀಗೆ ಸಾಧನಗಳು ಮತ್ತೆ ಅದರ ಫಲ
ಇವೆರಡಕ್ಕೂ ಕೂಡ ಅವನೇ ದಾತ್ರ. ದಾತೃತ್ವಾತ್ ತತ್ತದಾಖ್ಯೋಸೌ ಅಂತ ಆಚಾರ್ಯರು ಹೇಳ್ತಾರೆ. ಪ್ರತಿಯೊಂದು ಶಬ್ದಗಳಿಂದ ಭಗವಂತನನ್ನು ಕರೀಬಹುದು. ಹೇಗೆ ಅಂದ್ರೆ ಅದೆಲ್ಲವೂ ಅವನ ಅಧೀನ ಮತ್ತು ಅದನ್ನು ಕೊಡುವಂಥವನು ಅವನೇ ಆಗಿದ್ದಾನೆ. ಈ ಕಾರಣದಿಂದ ಅವನನ್ನ ಸಿದ್ಧಿ ಅಂತ ತಿಳ್ಕೊಳ್ಬೇಕು. ಸಿದ್ಧಿ ಎಂಬ ಈ ನಾಮಕ್ಕೆ ಭಗವಂತರಾಯರು ಮತ್ತೆ ರಘುನಾಥ ತೀರ್ಥರು, ಸಾಯಣಾಚಾರ್ಯರು ಮೊದಲಾದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಸಾಯಣಾಚಾರ್ಯರ ವ್ಯಾಖ್ಯಾನದಲ್ಲಿ ಮತ್ತೆ ಭಗವಂತ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಇದೆಲ್ಲ ಒಬ್ಬ ರಾಜನ ಆ ಕಥೆ ಮತ್ತು ಆ ರಾಜನಿಗೆ ಅನುಗ್ರಹ ಮಾಡಿದಂತಹ ಇಂದ್ರನ ಕಥಾ ಇದೆ. ಹಿಂದಿನ ಸರ್ವೇಶ್ವರ ಅನ್ನೋ ನಾಮದಲ್ಲಿ, ಅದಕ್ಕಿಂತ ಹಿಂದಿನ ನಾಮಗಳಲ್ಲೆಲ್ಲ ಈ ಸುದಾಸ ಅನ್ನುವ ಒಬ್ಬ ರಾಜನಿಗೆ ಇಂದ್ರ ಹೇಗೆ ಸಹಾಯ ಮಾಡಿದ ಅನ್ನುವ ವರ್ಣನೆ ಬಂದಿತ್ತು. ಭಕ್ತ ರಕ್ಷಣ ಪ್ರಕಾರ ಏವ ವಿಸ್ತರೇಣ ಉಚ್ಯತೆ. ಆ ಭಕ್ತರನ್ನು ಹೇಗೆ ರಕ್ಷಿಸಿದ ಅನ್ನುವುದನ್ನೇ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಇಂದ್ರನಿಂದ ರಕ್ಷಿತನಾದಂತಹ ಸುದಾಸ ಅನ್ನುವ ರಾಜ ಆ ನದಿಯ ಎರಡೂ ಪಕ್ಕಗಳಲ್ಲಿಯೂ ಕೂಡ ಪಾರ್ಶ್ವಯೋಹ ಜನಪದಯೋಹ ಅಲ್ಲಿರುವಂತಹ ಜನರಿಗೆ, ನದಿಯ ಪರುಷ್ಣಿ ನದಿಯ ಎರಡೂ ಪಕ್ಕದಲ್ಲಿ ಇದ್ದಂತಹ ಜನರಿಗೆ ಉಪದ್ರ ಮಾಡಲಿಕ್ಕಾಗಿ 21 ಜನ ಶತ್ರುಗಳು ಬಂದಿದ್ರು ಅಂತ ಹೇಳ್ತಾರೆ. ಆ 21 ಶತ್ರುಗಳನ್ನು ಕೂಡ ಈತ ತಡೆಗಟ್ಟಿದ, ಈ ಸುದಾಸ ಅನ್ನುವ ರಾಜ. ಅದರಿಂದ ಅವನಿಗೆ ಶ್ರವಸ್ಯ ಅಂದ್ರೆ ಕೀರ್ತಿ ಬಂದಿತ್ತು. ಮತ್ತೆ ಇನ್ನು ಉಳಿದ ಕ್ಷುದ್ರ ಶತ್ರುಗಳನ್ನು ಕೂಡ ನಾಶಪಡಿಸಿದ, ಕ್ಷುದ್ರ ಶತ್ರುಗಳನ್ನು ನಾಶಪಡಿಸಿದ. ಹೇಗೆ? ಒಂದು ಯಜ್ಞಗೃಹದಲ್ಲಿ ಈ ಒಬ್ಬ ಅಧ್ವರ್ಯವಾದವನು ದರ್ಭೆಗಳನ್ನ ಕತ್ತರಿಸಿ ಅವನ್ನೆಲ್ಲ ಯಜ್ಞದ ಬೇರೆ ಬೇರೆ ಪ್ರಕ್ರಿಯೆಗಳಿಗೆ ಅಣಿ ಮಾಡ್ತಾನೆ. ಎಷ್ಟು ಸುಲಭವಾಗಿ ಆ ಎಲ್ಲ ಕಾರ್ಯಗಳನ್ನು ಮಾಡ್ತಾನೋ ಹಾಗೆ ಈ ಶತ್ರುಗಳನ್ನು ಕೂಡ ದರ್ಭೆಗಳನ್ನು ಕತ್ತರಿಸಿದಂತೆ ಕತ್ತರಿಸಿ ಹಾಕಿದ. ಮತ್ತೆ ಇಂದ್ರನ ಅನುಯಾಯಿಗಳಾದಂತಹ ಮರುತು ದೇವತೆಗಳೇನಿದ್ದಾರೆ ಅವರ ಸಂಬಂಧವನ್ನು ಕೂಡ ಇಂದ್ರ ಇವನಿಗೆ ಮಾಡಿಕೊಟ್ಟ. ಹಿಂದೆ ಅದು ಬಂದಿತ್ತು. ಇಂದ್ರ ಮಾತ್ರ ಈ ಸುದಾಸನಿಗೆ ಸಹಾಯ ಮಾಡಿದ್ದಲ್ಲ, ಇಂದ್ರನ ಅನುಯಾಯಿಗಳಾದಂತಹ 49 ಜನ ಮರುತುಗಳು ಕೂಡ ಈ ಸುದಾಸರಾಜನಿಗೆ ಸಹಾಯ ಮಾಡಿದ್ರು ಅಂತ. ಸುದಾಸಕೃತಂ ಶೌರ್ಯಂ ಇಂದ್ರ ಪ್ರೇರಿತ ಮರುತ್ಸಹಾಯ ಕೃತಂ. ಇಂದ್ರ ಹೇಳಿದಂತೆ ಅವರೆಲ್ಲರೂ ಕೇಳಿ ಆ ಪ್ರಕಾರ ಈ ಸುದಾಸರಾಜನಿಗೆ ಸಹಾಯ ಮಾಡಿದರು. ಅಲ್ಲಿ ಸಿದ್ಧೌ ಸಿದ್ಧ, ಸಿದ್ಧ ಎಂಬ ಶಬ್ದ ಮರುತ್ತುಗಳನ್ನು ಹೇಳ್ತದೆ. ಸಿದ್ಧ ಅನ್ನೋದು ಬಹುವಚನ, ಮರುತು ದೇವತೆಗಳನ್ನು ಹೇಳ್ತದೆ. ಆ ಮರುತು ದೇವತೆಗಳನ್ನ ತನ್ನ ಭಕ್ತನಾದ ಆ ಸುದಾಸನ ಸೇವೆಗಾಗಿ ದಧಾತಿ ಅಣಿ ಮಾಡ್ತಾನೆ. ಮರುತುಗಳಿಗೆ ಅವನು ಹೇಳ್ತಾನೆ ಇಂದ್ರ ಸುದಾಸನಿಗೆ ಸಹಾಯ ಮಾಡಿ ಅಂತ. ಹೀಗೆ ಸಿತ್ ಇದು ಮೂಲ ಶಬ್ದ. ಸಿತ್ ದಧಾತಿ, ಅದೇ ಸಿದ್ಧಿ ಅಂತ ಆಗಿದೆ. ಸಿತ್ ಅಂದ್ರೆ ಆ ಮರುತುಗಳು ಅವರನ್ನ ದಧಾತಿ ಸೇವೆಗೆ ಅಣಿ ಮಾಡ್ತಾನೆ, ಕೊಡ್ತಾನೆ ಸುದಾಸನಿಗೆ ಹೋಗಿ ಸಹಾಯ ಮಾಡಿ ಅವನನ್ನು ರಕ್ಷಿಸಿ ಅಂತ. ಅದಕ್ಕಾಗಿ ಸಿದ್ಧಿ ಅಂತ ಅದನ್ನ ವರ್ಣಿಸ್ತಾರೆ. ಋಗ್ವೇದದಲ್ಲಿ 7, 18, 11 7ನೇ ಮಂಡಲದಲ್ಲಿ ಬರುವಂತ ಮಂತ್ರ ಇದು. ಇದೊಂದು ಮಂತ್ರದಲ್ಲಿ ನಮಗೆ ವೈಶಿಷ್ಟ್ಯ ಏನು ಕಾಣ್ತದೆ, ಮೂಲ ಋಗ್ವೇದದಲ್ಲೂ ಹೀಗೆ ಮಂತ್ರ ಇದೆ, ಮತ್ತೆ ಈಗ ನಾವು ನೋಡ್ತಾ ಇರುವಂತಹ ಬೃಹತಿಯಲ್ಲಿಯೂ ಕೂಡ ಹೀಗೆ ಮಂತ್ರ ಇದೆ. ಆದ್ರಿಂದ ಇದಕ್ಕೆ ಅರ್ಥವನ್ನು ಹೇಳುವುದು ನಮಗೆ ಸುಲಭ ಆಗ್ತದೆ. ಏಕಂಚ ವಿಂಶತಿಂಚ ಅಲ್ಲಿಂದ ಪ್ರಾರಂಭ ಮಾಡಿ ಏಷಾಂ ಅಲ್ಲುವವರೆಗೆ ಒಂದೇ ಮಂತ್ರ ಇದೆ ಮೂಲದಲ್ಲೂ ಕೂಡ. ಇದಿಷ್ಟು ಹೆಚ್ಚು ಕಡಿಮೆ ಸಾಯಣಾಚಾರ್ಯರು ಕೂಡ ಹೀಗೆ ಅರ್ಥ ಹೇಳಿದ್ದಾರೆ.
ಆ 21 ಜನ ಶತ್ರುಗಳು ಯಾರು ಏನು ಅಂತ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ಆ ಸುದಾಸ ಅನ್ನುವ ರಾಜ ಯಾರು, ಅವನಿಗೆ 21 ಜನ ಶತ್ರುಗಳು ಯಾವಾಗ ತೊಂದರೆ ಕೊಟ್ಟಿದ್ರು, ಮರುತ್ತುಗಳು ಅವರಿಗೆ ಸಹಾಯ ಮಾಡಿದ್ದು ಯಾವಾಗ, ಇದು ಭಾಗವತ ಭಾರತಾದಿ ಪುರಾಣಗಳಲ್ಲಿ ಎಲ್ಲಿ ಬಂದಿದೆ ಅನ್ನೋದಕ್ಕೆ ನಮಗೇನು ಉಲ್ಲೇಖ ಸಿಗೋದಿಲ್ಲ. ಅದನ್ನ ರಘುನಾಥ ತೀರ್ಥರು ವರ್ಣನೆ ಮಾಡಿದ್ದಾರೆ, ನಾವು ಅದನ್ನೀಗ ಶ್ರವಣ ಮಾಡಿದ್ದೇವೆ. ಇದಕ್ಕೆ ಅಧ್ಯಾತ್ಮಪರವಾದಂತಹ ಅರ್ಥವನ್ನು ಮಾಡುವುದೇ ಹೆಚ್ಚು ನಮಗೆ ಉಪಯುಕ್ತ ಆಗುವಂತಹ ಅರ್ಥ. ಭಗವಂತನ ಅನುಯಾಯಿಗಳಾದಂತಹ ಚತುರ್ಮುಖ ಮೊದಲಾದ ದೇವತೆಗಳು, ದೇವರಾಜನಾದ ಇಂದ್ರ, ಅವನ ಅನುಯಾಯಿಗಳಾದಂತಹ ಮರುತ್ತುಗಳು, ಹೀಗೆ ಎಲ್ಲರೂ ಕೂಡ ನಮಗೆ ನಮ್ಮ ಕಾರ್ಯದಲ್ಲಿ ಸಹಾಯ ಮಾಡಿಯೇ ಮಾಡ್ತಾರೆ. ಹೀಗೆ ಸಿದ್ಧಿ ನಮಗೆ ಯಾವುದೇ ಲೌಕಿಕ ಸಿದ್ಧಿ, ನದಿ ಅಂದ್ರೆ ನಮ್ಮ ಮನಸ್ಸೇ ಒಂದು ನದಿ. ಈಗ ನಾನು ಹೇಳುವಂತಹ ಅರ್ಥ ಅಷ್ಟೇ. ಈಗ ಇನ್ನೊಂದು ಆಧ್ಯಾತ್ಮಿಕದ ಅರ್ಥ ಬೇರೆ ಇದೆ, ಅದು ಮುಂದೆ ಈಗ ನಾವು ನೋಡ್ತೇವೆ. ನಮ್ಮ ಮನಸ್ಸೆಂಬ ನದಿಯ ಅಕ್ಕಪಕ್ಕದಲ್ಲಿ ಇರುವಂತಹ ಯಾವ್ಯಾವ ದುಷ್ಟಶಕ್ತಿಗಳಿವೆ, ಆ ಎಲ್ಲಾ ದುಷ್ಟಶಕ್ತಿಗಳನ್ನು ಕೂಡ ಈತ ನಾಶ ಮಾಡ್ತಾನೆ. ಮತ್ತೆ ನಮಗೆ ನಮ್ಮ ಲೌಕಿಕ ಕಾರ್ಯದಲ್ಲಿ ಮತ್ತೆ ಆಧ್ಯಾತ್ಮಿಕ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕೊಡ್ತಾನೆ ಈ ಭಗವಂತ ಅಂತ ನಾವು ಅದರದೊಂದು ತಾತ್ಪರ್ಯವನ್ನು ತಿಳ್ಕೋಬೇಕು. ಭಗವಂತರಾಯರು ಇದಕ್ಕೆ ಬೇರೆ ಅರ್ಥ ಹೇಳಿದ್ದಾರೆ. ಆ ಅರ್ಥವನ್ನೇ ಸ್ವಲ್ಪ ಬದಲಾವಣೆ ಜೊತೆಗೆ ನಾನು ಕೂಡ ಮಾಡಿಕೊಂಡಿದ್ದೇನೆ. ಅವರು ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಸಿದ್ಧಿ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಬೇರೆ ಇದೆ. ವಜ್ರಬಾಹು ಅನ್ನುವಲ್ಲಿ ಮೂಲ ಋಗ್ವೇದದಲ್ಲಿ ವಜ್ರಬಾಹು ಅಂತ ಶಬ್ದ, ಅಲ್ಲಿ ಆ ವ ಅನ್ನುವ ಒಂದು ಶಬ್ದವನ್ನು ತೆಗೆದ್ರೆ ಜ್ರಬಾಹು ವೃಣಾನ ಅತ್ರ ಸಖ್ಯಾಯ ಸಖ್ಯಂ ತ್ವಾಯಂತಹ ಯೇ ಅಮದನ್ನನುತ್ವಾ ವಿಸದ್ಯೋ ವಿಶ್ವ ದ್ರಮ್ಹಿತಾನ್ಯೇಷಾಮಿಂದ್ರ ಪೂ ಅಂತ ಇದು ಸಿದ್ಧಿ ಅನ್ನುವ ಶಬ್ದಕ್ಕೆ ಸಂಬಂಧಪಟ್ಟಂಥ ಒಂದು ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ. ಸಿದ್ಧಿ ಅಂದ್ರೆ ಮೋಕ್ಷ ಸಿದ್ಧಿ, ಅದನ್ನು ಕೊಡುವಂಥವನು, ಆ ಮೋಕ್ಷ ಸಿದ್ಧಿಗೆ ಕಾರಣನಾದವನು ಈ ಭಗವಂತ. ಆದ್ದರಿಂದ ಅವನನ್ನು ಸಿದ್ಧಿ ಅಂತ ಹೇಳಬೇಕು ಅಂತ ಈ ಅರ್ಥವನ್ನ ಅವರು ವರ್ಣಿಸಿದ್ದಾರೆ. ಈಗ ಆ ಮಂತ್ರದ ಅನ್ವಯಾರ್ಥವನ್ನು ನೋಡೋಣ. ಮೊದಲು ಭಗವಂತರಾರು ತಿಳಿಸಿದಂತೆ ಇದರ ಅನ್ವಯಾರ್ಥ ಇದೆ. ಯಹ ರಾಜ, ಯಾವ ಜಗದೊಡೆಯನಾದಂತಹ ಭಗವಂತ, ಶ್ರವಸ್ಯ ಅಂದ್ರೆ ಶ್ರವಣ ರಮಣೀಯ, ಕೇಳಿಗೆ ತುಂಬಾ ಇಂಪಾದಂಥ, ಕಿವಿಗೆ ಹಿತಕರವಾದಂಥ, ಏಕಂ ವಿಂಶತಿಂಚ, ಏಕ ಅಂದ್ರೆ ಒಂದು, ವಿಂಶತಿ ಅಂದ್ರೆ 21 ಅಂತ ಅರ್ಥ ಆಗ್ತದೆ. ಅದನ್ನ 22 ಅಂತ ಭಗವಂತಾಚಾರ್ಯರು ಅರ್ಥ ಮಾಡಿದ್ದಾರೆ, ಅದನ್ನು ಮುಂದೆ ಹೇಳ್ತೇನೆ. ಅಂತ ಈಗ ನಾವು 21 ಅಂತ ತಿಳ್ಕೊಳ್ಳೋಣ. ಭಗವಂತನ 21 ರೂಪಗಳು ಅಂದ್ರೆ ಯಾವುದು? ಈ ಕೇಶವಾದಿ 24 ನಾಮಗಳೇನಿವೆ ಅಲ್ಲ, ಆ ಕೇಶವಾದಿ 24 ನಾಮಗಳಲ್ಲಿ 20 ಮಾತ್ರ ಪರಿಗಣಿಸಬೇಕು. ಹಾಗಾದ್ರೆ ಬಿಡಬೇಕು ಯಾವುದನ್ನ ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ಬಿಡಬೇಕು. 20 ಆದವು. ಮತ್ತೆ ಅದಕ್ಕೆ ನಾರಾಯಣ ಅನ್ನುವಂಥ ಒಂದು ಮೂಲ ರೂಪವೊಂದನ್ನ ಸೇರಿಸಬೇಕು. ಆವಾಗ 21 ರೂಪಗಳಾದವು. ಈ 21 ರೂಪಗಳನ್ನ ಭಗವಂತ ತನ್ನ ಭಕ್ತರಾದಂಥ ಜನರ ವೈಕರಣಯೋಹ, ಅವರ ಮಂಗಳಮಯ, ಅವರ ಶುಭ ಕರ್ಣಗಳಿಗೆ, ಈ ಯಾರ ಕಿವಿಗೆ ಭಗವಂತನ ನಾಮಗಳು ಬೀಳ್ತವೆ ಅವರ ಕಿವಿಗಳೇ ಶುಭ ಕರ್ಣಗಳು. ಆದ್ರಿಂದ ಭಕ್ತರ, ಜ್ಞಾನಿಗಳ, ಸಾತ್ವಿಕರ ಶುಭ ಕರ್ಣಗಳಿಗೆ ಉಪನ್ಯಾಸ ರೂಪದಲ್ಲಿ ಈ ನಾಮಗಳನ್ನು ಭಗವಂತ ಹಾಕಿದ. ಈ ನಾಮಗಳು ಎಲ್ಲಿವೆ ಅಂದರೆ ಚಮಕದಲ್ಲಿ ವರ್ಣಿತ ಆಗಿವೆ. ಏಕವಿಂಶತಿಶ್ಚಮೆ, ತ್ರಯೋವಿಂಶತಿಶ್ಚಮೆ ಅಂತ ಹೀಗೆಲ್ಲ, ಏಕಾಚಮೆ, ತಿಸ್ರಶ್ಚಮೆ, ಪಂಚಚಮೆ, ಸಪ್ತಚಮೆ ಅಂತ ಹೀಗೆ ಆ ಚಮಕದಲ್ಲಿ ಕೊನೆಗೆ 1, 3, 5, 7 ಅಂತ ಭಗವಂತನ
ರೂಪಗಳ ವರ್ಣನೆ ಇದೆ. ಮೂಲ ವೇದದಲ್ಲಿ ಎಷ್ಟು ರೂಪಗಳ ವರ್ಣನೆ, ಯಾವ್ಯಾವ ರೂಪಗಳು ಅಂತ ಏನು ಬಂದಿಲ್ಲ. ಆದರೆ ಅದನ್ನು ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ನಾನು ಕೂಡ ಅದನ್ನ ಅನುವಾದ ಮಾಡುವುದಕ್ಕಾಗಿ ಅರ್ಥ ಮಾಡಿಕೊಂಡಾಗ ಅದನ್ನ ಈ ಥರ ಎಲ್ಲ ಮಾಡಿದ್ದೇನೆ. ಬಹುತೇಕ ಸತ್ಯಧರ್ಮ ಸ್ವಾಮಿಗಳ ಅರ್ಥಕ್ಕೆ ಅನುಗುಣವಾಗಿ, ಅವ್ರು ಮಾಡಿದ ವ್ಯಾಖ್ಯಾನಕ್ಕೆ ಅನುಗುಣವಾಗಿಯೇ ನಾನು ಅದನ್ನು ತಗೊಂಡಿದ್ದೇನೆ. ಹೀಗೆ 21 ರೂಪಗಳು ಅಂದ್ರೆ ಅಲ್ಲಿ ಬರುವಂತಹ 21 ರೂಪಗಳೇ. ಆ ರೂಪಗಳನ್ನು ಉಪದೇಶಿಸಿದ ಭಗವಂತ. ಮತ್ತೆ ಹೀಗೆ ಉಪದೇಶಿಸಿದಂತಹ ಶೂರನಾದ ಭಗವಂತ ಇಂದ್ರ ಈ ಭಕ್ತರ, ಯೇಷಾಂ ಭಕ್ತಾನಾಂ, ಈ ಭಕ್ತರ ಸದ್ಮನಿ ಅಂದ್ರೆ ಗೇಹೆ, ದೇಹೆ, ಸದ್ಮ ಅಂದ್ರೆ ಮನೆ. ಇಲ್ಲಿ ಭಕ್ತರ ಮನೆ ಅಂದ್ರೆ ಅವರ ದೇಹ. ಆ ದೇಹದಲ್ಲಿ ಇದ್ದಾನೆ ಭಗವಂತ. ಇದ್ದು ಏನ್ ಮಾಡಿದ್ದಾನೆ ಅಂದ್ರೆ ಅವರ ಮನಸ್ಸನ್ನ ನಿಶಿತವನ್ನಾಗಿ ಮಾಡಿದ್ದಾನೆ. ಒಬ್ಬ ಬಡಿಗರವನು ಉಪಕರಣಗಳನ್ನ, ತನ್ನ ಕೈಯಲ್ಲಿ ಸಿಕ್ಕಂಥ ಉಪಕರಣಗಳ ಶಿಲ್ಪ, ಬಡಿಗರವನೇ ಆಗಬೇಕಾಗಿಲ್ಲ, ಯಾವನೋ ಒಬ್ಬ ಲೋಹದ ಶಿಲ್ಪಿ ಅಥವಾ ಕಾಷ್ಟ ಶಿಲ್ಪಿನೂ ಆಗ್ಬೋದು, ಹೇಗೂ ಆಗ್ಬೋದು. ಅವರು ತಮ್ಮ ಕೈಯಲ್ಲಿ ಸಿಕ್ಕಂಥ ಲೋಹ, ಕಟ್ಟಿಗೆ ಮೊದಲಾದವುಗಳನ್ನು ನಿಶಿತವನ್ನಾಗಿ ಮಾಡ್ತಾರೆ, ಖಡ್ಗ ಮೊದಲಾದವುಗಳನ್ನು. ಹಾಗೆ ಇವನು ನಮ್ಮ ಮನಸ್ಸನ್ನ, ಇದು ಭಾಷ್ಯಾರ್ಥ ವಿಷಯಕವಾದದ್ದು, ಯಾವಾಗಲೂ ಭಾಷ್ಯ ವಿಷಯಗಳ ಕಡೆಗೆ ಧಾವಿಸುವಂಥದ್ದು ಈ ಮನಸ್ಸು. ಅದಕ್ಕೆ ಅದನ್ನು ಬರ್ಹಿ ಅಂತಾರೆ. ದಸ್ಮ ಅಂದ್ರೆ ಕಾರು, ಬಡಿಗರವನು ಶಿಲ್ಪಿಯೊಬ್ಬ ಉಪಕರಣಗಳನ್ನು ಚೂಪುಗೊಳಿಸುವಂತೆ, ಖಡ್ಗ ಮೊದಲಾದ ಉಪಕರಣಗಳನ್ನು ಚೂಪುಗೊಳಿಸುವಂತೆ ಇವನು ನಮ್ಮ ಮನಸ್ಸನ್ನು ನಿಶಿತವನ್ನಾಗಿ ಮಾಡ್ತಾನೆ. ಭಗವಂತನ ಕುರಿತಾದ ವಿಷಯಗಳನ್ನು ನಾವು ವೇದಾದ ಶಾಸ್ತ್ರಗಳ ಮೂಲಕ ಅಭ್ಯಾಸ ಮಾಡುವಾಗ ನಮ್ಮ ಮನಸ್ಸು ತುಂಬಾ ತೀಕ್ಷ್ಣವಾಗಿರಬೇಕಾಗ್ತದೆ. ಮೊಂಡಾದ ಮನಸ್ಸಿಗೆ, ಮಂಕಾದ ಮನಸ್ಸಿಗೆ ಯಾವ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಶಾಸ್ತ್ರಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ನಿಶ್ಚಿತತೆಯನ್ನು ನಾವು ಕೊಡುವವನೇ ಈ ಭಗವಂತ. ಮತ್ತೆ ಏನ್ ಮಾಡ್ತಾನೆ, ಅದರ ಮೂಲಕ ನಮಗೆ ಶ್ರವಣ, ಶ್ರೋತವ್ಯ, ಮುಂದೆ ಮಂತವ್ಯ, ಭಗವಂತನ ಮನನ ಮಾಡ್ತೇವೆ. ಅದಾದ್ಮೇಲೆ ನಿಧಿಧ್ಯಾಸಿತವ್ಯ, ಧ್ಯಾನ ಮಾಡ್ತೇವೆ. ಕೊನೆಗೆ ಆತ್ಮಾವಾರಿ ದೃಷ್ಟವ್ಯ, ಅವನನ್ನು ಕಂಡು ಬಿಡ್ತೇವೆ. ಇಷ್ಟು ಕಂಡಾದ್ಮೇಲೆ ಸರ್ಗಂ, ಮೋಕ್ಷವನ್ನು ಕೂಡ ಅಕೃಣೋತ್, ಕೊಡ್ತಾನೆ ಅಂತ ಒಟ್ಟಾರೆ ವ್ಯಾಖ್ಯಾನ ಆದರು. ಇಲ್ಲಿ ಇಡೀ ವ್ಯಾಖ್ಯಾನವೂ ಕೂಡ ಭಗವಂತರಾಯರ ವ್ಯಾಖ್ಯಾನವನ್ನೇ ನಾನು ತಗೊಂಡಿದ್ದೇನೆ. ಆದರೆ 21 ರೂಪಗಳು, 22 ರೂಪಗಳು, ಆ ರೂಪಗಳನ್ನು ವ್ಯಾಖ್ಯಾನ ಮಾಡುವಾಗ ಮಾತ್ರ ಅದು ಭಗವಂತರಾಯರು ಹೇಳುವ ಮಾರ್ಗ ಬೇರೆ ಇದೆ, ನಾನು ಹೇಳುವಂಥ ಮಾರ್ಗ ಬೇರೆ ಇದೆ. ಅವರು 22 ರೂಪಗಳು ಅಂತ ಹೇಳ್ತಾರೆ. ಈ ಛಾಂದೋಗ್ಯ ಉಪನಿಷತ್ನಲ್ಲಿ 2ನೇ ಅಧ್ಯಾಯದಲ್ಲಿ ಸಪ್ತವಿಧ ಸಾಮಗಳಿಂದ ಪ್ರತಿಪಾದ್ಯವಾದಂತಹ ಭಗವಂತನ ರೂಪಗಳನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಇದೆ. ಸಪ್ತವಿಧ ಸಾಮಗಳಿಂದ ಪ್ರತಿಪಾದಿತವಾದ ಭಗವಂತನ ರೂಪಗಳೆಲ್ಲವೂ ಕೂಡ ಸಮಾನವೇ ಆಗಿವೆ ಅಂತ ಅಲ್ಲಿ ವರ್ಣಿಸ್ತಾರೆ. ಪ್ರದ್ಯುಮ್ನಾದಿ ಸ್ವರೂಪಾಣಿ ಸವಿಷ್ಣು ಸ್ವರೂಪೇಣ ಸವಿಷ್ಣು ಸಪ್ತಧಾ ಸ್ಥಿತ ಅಂತ ಹೀಗೆ ಆ ಒಂದು ಭಾಗ ಅಲ್ಲಿ ಕೇಳಿ ಬರ್ತದೆ. ಆ ಒಟ್ಟು 22 ರೂಪಗಳು ಯಾವುದದು, ಅದನ್ನ ಹೀಗೆ ಒಟ್ಟಾರೆ ನಾವು ಸಂಗ್ರಹಿಸಬಹುದು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿನ, ಕಾರ್ತಿಕ, ಮಾರ್ಗಶಿರ, ಪೌಷ, ಮಾಘ, ಫಾಲ್ಗುಣ, ಮುಂದೆ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ, ಪೃಥ್ವಿ, ಅಂತರಿಕ್ಷ, ದ್ಯುಲೋಕ, ಸೂರ್ಯಮಂಡಲ ಮತ್ತು ಕ್ಷೀರಸಾಗರದಲ್ಲಿ ಇರುವಂತಹ 22 ರೂಪಗಳು, 22 ವಸ್ತುಗಳು ಆದವು ಇವು, ಚೈತ್ರದಿಂದ ಕ್ಷೀರಸಾಗರ ತನಕ. ಚೈತ್ರದಲ್ಲಿ ಕೇಶವ ಪ್ರದ್ಯುಮ್ನ ಅನ್ನುವ ಭಗವಂತನ ರೂಪ, ಅದು ಹಿಂಕಾರದಿಂದ ಪ್ರತಿಪಾದ್ಯ. ಮತ್ತೆ ವೈಶಾಖದಲ್ಲಿ ನಾರಾಯಣ ಪ್ರದ್ಯುಮ್ನ ಅನ್ನುವ ರೂಪ ಇದೆ, ಅದು ಕೂಡ ಹಿಂಕಾರದಿಂದ ಪ್ರತಿಪಾದ್ಯ. ಜ್ಯೇಷ್ಠ ಮಾಸದಲ್ಲಿ ಮಾಧವ ಪ್ರದ್ಯುಮ್ನ ಅನ್ನುವ ರೂಪ ಇದೆ, ಅದು ಕೂಡ ಹಿಂಕಾರದಿಂದಲೇ ಪ್ರತಿಪಾದ್ಯ. ಆಷಾಢ ಮಾಸದಲ್ಲಿ ಗೋವಿಂದ ವಾಸುದೇವ ಅನ್ನುವ ರೂಪ, ಅದು ಪ್ರಸ್ತಾವ ಅನ್ನುವ ಆ ಸಾಮದಿಂದ ಪ್ರತಿಪಾದಿತ ಆಗಿದೆ. ಒಟ್ಟಾರೆ ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ನಿಧನ
ಹೀಗೆಲ್ಲ ಅನೇಕ ಸಾಮದ ಬೇರೆ ಬೇರೆ ಮಜಲುಗಳವೆಲ್ಲ. ಅದನ್ನ ಸಯೇವ ಭಗವಾನ್ ವಿಷ್ಣು ದ್ವಾಂಶದ್ ರೂಪವಾನ್ ಯತಃ ತಾನೇವ ಸಪ್ತರೂಪಾಣಿ ವಿಭಿಜ್ಯಂತೆ ತ್ರಿಧಾ ತ್ರಿಧಾ ಅಂತ ಹೀಗೆ ಅಲ್ಲಿ ವರ್ಣಿಸಿದ್ದಾರೆ. ಅದನ್ನೇ ಭಗವಂತಾಚಾರ್ಯರು ಕೂಡ ತಗೊಂಡಿದ್ದಾರೆ ಅಂತ ತಿಳ್ಕೋಬೇಕು. ಶ್ರಾವಣದಲ್ಲಿ ವಿಷ್ಣು ವಾಸುದೇವ, ಅದು ಪ್ರಸ್ತಾವದಿಂದ. ಮತ್ತೆ ಭಾದ್ರಪದದಲ್ಲಿ ಮಧುಸೂದನ ವಾಸುದೇವ, ಅದು ಕೂಡ ಪ್ರಸ್ತಾವದಿಂದ ಪ್ರತಿಪಾದಿತ ಆಗಿದೆ. ಆಶ್ವಿನ ಮಾಸದಲ್ಲಿ ತ್ರಿವಿಕ್ರಮ ವರಾಹ, ಅದು ಆ ಅನ್ನೋದ್ರಿಂದ ಪ್ರತಿಪಾದಿತ. ಮತ್ತೆ ಕಾರ್ತಿಕದಲ್ಲಿ ವಾಮನ ವರಾಹ, ಮುಂದೆ ಮಾರ್ಗಶೀರ್ಷದಲ್ಲಿ ಶ್ರೀಧರ ವರಾಹ, ಪೌಷದಲ್ಲಿ ಹೃಷಿಕೇಶ ನಾರಾಯಣ, ಅದು ಉದ್ಗೀತದಿಂದ ಪ್ರತಿಪಾದ್ಯ. ಮಾಘದಲ್ಲಿ ಪದ್ಮನಾಭ ನಾರಾಯಣ, ಫಾಲ್ಗುಣದಲ್ಲಿ ದಾಮೋದರ ನಾರಾಯಣ, ಅದು ಕೂಡ ಉದ್ಗೀತದಿಂದ ಪ್ರತಿಪಾದ್ಯ. ಮುಂದೆ ವಸಂತದಲ್ಲಿ ಮತ್ಸ್ಯ ಅನಿರುದ್ಧ, ಗ್ರೀಷ್ಮದಲ್ಲಿ ಕೂರ್ಮ ಅನಿರುದ್ಧ, ವರ್ಷದಲ್ಲಿ ವರಾಹ ಅನಿರುದ್ಧ, ಶರತ್ತಿನಲ್ಲಿ ನೃಸಿಂಹ ಅನ್ನುವ ರೂಪ, ಹೇಮಂತ ಶಿಶಿರದಲ್ಲಿ ವಾಮನ ನೃಸಿಂಹ ಅನ್ನುವ ರೂಪ. ಇವೆಲ್ಲವೂ ಪ್ರತಿಹಾರ ಇತ್ಯಾದಿ ಸಾಮದ ಮೊದಲುಗಳಿಂದ ಪ್ರತಿಪಾದ್ಯ. ಉಪದ್ರವ, ನಿಧನ, ಹೀಗೆಲ್ಲ ಅಲ್ಲಿ ಬೇರೆ ಬೇರೆ ಸಾಮದ ಮೊದಲುಗಳು. ಮುಂದೆ ಪೃಥ್ವಿಯಲ್ಲಿ ಭಾರ್ಗವ ನರಸಿಂಹ, ಅಂತರಿಕ್ಷದಲ್ಲಿ ರಾಮ ನರಸಿಂಹ, ದ್ಯುಲೋಕದಲ್ಲಿ ಅಂತರಿಕ್ಷದಲ್ಲಿ ರಾಮ ಸಂಕರ್ಷಣ, ದ್ಯುಲೋಕದಲ್ಲಿ ಕೃಷ್ಣ ಸಂಕರ್ಷಣ, ಸೂರ್ಯಮಂಡಲದಲ್ಲಿ ಕಲ್ಕಿ ಸಂಕರ್ಷಣ, ಕ್ಷೀರಸಾಗರದಲ್ಲಿ ನಾರಾಯಣ ಸಂಕರ್ಷಣ, ಅದೆಲ್ಲ ನಿಧನ ಇತ್ಯಾದಿಗಳಿಂದ ಪ್ರತಿಪಾದಿತವಾದದ್ದು. ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಆದರೆ ನಾನು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿಲ್ಲ, ಮತ್ತದು ನನಗೆ ಮನಸ್ಸಿಗೆ ಸಮಾಧಾನ ಕೊಟ್ಟ ವ್ಯಾಖ್ಯಾನ ಅಲ್ಲ ಅದು. ಯಾಕೆಂದ್ರೆ 22 ರೂಪಗಳನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ, ಹೌದು, ಛಾಂದೋಗ್ಯ ಭಾಷ್ಯದಲ್ಲಿ 2ನೇ ಅಧ್ಯಾಯದಲ್ಲಿ. ಆದರೆ ನಮಗೆ ಈ ವೇದವಾಕ್ಯ ಹೇಳುವುದು ಏಕವಿಂಶತಿ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಅಲ್ಲಿ ಏಕಂಚಯೋ ವಿಂಶತಿಂಚ ಅಂತಿದೆ. ವಿಂಶತಿ ಅಂದ್ರೆ 20, ಏಕ ಅಂದ್ರೆ 20, ಏಕ ಅಂದ್ರೆ 1, ಅವೆರಡನ್ನು ಸೇರಿಸಿದ್ರೆ 21 ಆಗ್ತದೆ. ಭಗವಂತಾಚಾರ್ಯರಿಗೆ 22 ರೂಪಗಳನ್ನ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದನ್ನ ಹೇಳಬೇಕಾಗಿದೆ. ಅದಕ್ಕಾಗಿ ಅವರು ಏಕಂಚ ವಿಂಶತಿಂಚ ಅಂತಿಷ್ಟು ಹೇಳಿ ಏಕವಿಂಶತಿ ಸಂಖ್ಯಾಕಾನಿ 21 ಆಗ್ತವೆ. ಮುಂದೆ ಪುನಃ ಏಕಂಚ ಮತ್ತು 1 ಆಗ್ತದೆ, ಆವಾಗ ಒಟ್ಟು ದ್ವಾವಿಂಶತಿ ಅಂತ ಆಗ್ತದೆ. ಅದು ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ, ಉಪದ್ರವ ಎಂಬ ಸಪ್ತವಿಧ ಸಾಮಗಳಿಂದ ಪ್ರತಿಪಾದಿತವಾದದ್ದು ಅಂತ ವರ್ಣನೆ ಮಾಡಿದ್ದಾರೆ ಅವರು. ಹಿಂಕಾರ, ಪ್ರಸ್ತಾವಾದಿ, ಉದ್ಗೀತ, ಪ್ರತಿಹಾರ, ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಪ್ರತಿಹಾರ, ನಿಧನ, ಉಪದ್ರವ ಅನ್ನುವ 7 ಸಾಮಗಳಿಂದ ಪ್ರತಿಪಾದಿತವಾದದ್ದು. ಸಾಮನಾಮಸ್ಥ ದ್ವಾವಿಂಶತಿ ಅಕ್ಷರವಾಚ್ಯಾನಿ ಜ್ಞಾನಾನಂದ ಬಲಾತ್ಮಕಾನಿ, ಇವೆಲ್ಲ ರೂಪಗಳು ಕೂಡ ಜ್ಞಾನಾನಂದ ರೂಪವಾದದ್ದು. ಕೇಶವಾದ್ಯಾತ್ಮಕ ಪ್ರದ್ಯುಮ್ನಾದಿ ನಾರಾಯಣಾಂತಾನಿ, ಇವೆಲ್ಲ ರೂಪಗಳನ್ನ ತನ್ನವೇ ಆದ ರೂಪಗಳನ್ನ ಜನಾನ್, ದ್ವಿತೀಯ ವಿಭಕ್ತಿ ಇದೆ, ಅದಕ್ಕೆ ಜನಾನಾಮ್ ಅಂತ ಅರ್ಥ. ಬ್ರಹ್ಮಾದೀನಾಂ ವೈಕರ್ಣಯೋಹ, ಅವರ ಕಿವಿಗಳಲ್ಲಿ ಇದನ್ನು ಉಪದೇಶಿಸಿದ ಅಂತ ಈ ಅರ್ಥವನ್ನು ಹೇಳಿ ಪ್ರದ್ಯುಮ್ನಾದಿ ಸ್ವರೂಪೇಣ ಸವಿಷ್ಣು ಸಪ್ತಧಾ ಸ್ಥಿತಃ ಅಂತ ಛಾಂದೋಗ್ಯ ಭಾಷ್ಯದ ಮಾತುಗಳನ್ನ ಭಗವಂತಾಚಾರ್ಯರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ 22 ರೂಪಗಳನ್ನು ಛಾಂದೋಗ್ಯ ಭಾಷ್ಯದಲ್ಲಿ ನಾವು ಕಾಣುವುದು ಹೌದು, ಆದರೆ ಈ ವೇದ ಭಾಗ ಏಕಂಚಯೋ ವಿಂಶತಿಂಚ ಅಂತಿದೆ, 21 ಅಂತ ಸ್ಪಷ್ಟವಾಗಿ ಹೇಳಿರುವಾಗ ನಾವು ಅದನ್ನು 22 ಅಂತ ಇಟ್ಕೊಳ್ಳೋದು ಹೇಗೆ? ಹಾಗಾದ್ರೆ 23 ಅಂತ ಯಾರು ಹೇಳಬೇಕು ಅಂತ ಬಯಸಿದವರು ಮತ್ತೊಂದ್ಸರಿ ಏಕ ಅಂತ ಇಟ್ಕೊಂಡಾಗ 23 ಆಗ್ಬೋದಲ್ಲ. 25 ಪಂಚವಿಂಶೋ ಹರಿಸ್ವಯಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಭಗವಂತನ 25 ರೂಪಗಳನ್ನ 25 ತತ್ವಗಳಲ್ಲಿರುವಂತಹ 25 ರೂಪಗಳನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಐತರಿ ಉಪನಿಷತ್ ಭಾಷ್ಯದಲ್ಲಿ ಪ್ರಜ್ಞಾನ ಯತ್ ತತ್ ಚ
ಇತ್ಯಾದಿ 23 ರೂಪಗಳನ್ನು ವರ್ಣನೆ ಮಾಡಿದ್ದಾರೆ. ಷಡ್ವಿಂಶಕೋ ಮಹಾವಿಷ್ಣು ಶ್ರಿಯಾವ ಸಪ್ತವಿಂಶಕ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲೇ 27ನೇದು ಭಗವಂತನ ರೂಪ, ಒಟ್ಟಾರೆ 27 ತತ್ವಗಳು ಅಂತಲೂ ಹೇಳಿದ್ದಾರೆ. ಭಗವಂತನ 27 ರೂಪಗಳನ್ನು ಹೇಳಬಹುದು, 25 ಹೇಳಬಹುದು, 23 ಹೇಳಬಹುದು, 22 ಹೇಳಬಹುದು, 21 ಹೇಳಬಹುದು, ಹೇಗೂ ಹೇಳಬಹುದು. ವೇದ ನಮಗೆ 21 ಒಂದ್ಸರಿ ಗಣನೆ ಮಾಡಿದೆ, ಒಂದು ಮತ್ತೊಂದು ಬಾರಿ ಗಣನೆ ಮಾಡಿದೆ. ಅದು 21 ಅಂತ ಬಿಟ್ಟು 22 ಅಂತ ಹೇಳುವುದು ನನಗೆ ಸಮಾಧಾನ ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಏಕವಿಂಶತಿಶ್ಚಮೇ ಅಂತ ಆ ಚಮಕದಲ್ಲಿ ಏನು ಮಾತು ಬಂದಿದೆ ಅದನ್ನ ಇಟ್ಕೊಂಡಿದ್ದೇನೆ. ವಸ್ತುತಃ ಚಮಕದಲ್ಲಿಯೂ ಕೂಡ 21 ರೂಪಗಳು ಯಾವುದು ಅಂತ ಹೇಳಿಲ್ಲ. ನನಗೆ 1 ಬೇಕು, 3 ಬೇಕು, 5 ಬೇಕು, 7 ಬೇಕು, 9 ಬೇಕು ಅಂತ ಉದ್ದಕ್ಕೆ ಹೇಳ್ತಾ ಹೋಗಿದೆ. ಅವು 1 ಯಾವುದು, 3 ಯಾವುದು, 5 ಯಾವುದು ಅಂತ ಅನ್ನೋದನ್ನು ಚಮಕ ಏನು ಹೇಳಿಲ್ಲ. ಅದರಲ್ಲಿ ಭಗವಂತನ ರೂಪಗಳೇ ಭಗವಂತನಿಗೆ 1 ಅಂತ ಹೆಸರು, 3 ಅಂತ ಹೆಸರು, 5 ಅಂತ ಹೆಸರು. ಅವನ ಗಣರೂಪಗಳಿವೆ. ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣಿ ಶತಸಹಸ್ರ ರೂಪಿಣೆ. 1 ರೂಪ ಅವನಿಗಿದೆ, 10 ರೂಪ ಇವೆ, 100 ರೂಪ ಇವೆ, 1000 ರೂಪ ಇವೆ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಹಾಗೇನೆ ನಮಗೀಗಾಗಲೇ ಗೊತ್ತಿರುವಂತೆ ಆತ್ಮ, ಅಂತರಾತ್ಮ, ಪರಮಾತ್ಮ ಅನ್ನುವ 3 ರೂಪಗಳಿವೆ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನುವಂಥ 4 ರೂಪಗಳೂ ಇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ಆಗ್ತವೆ. 5 ನಾರಾಯಣ ಸೇರಿಸಿದ್ರೆ 5 ಆಗ್ತವೆ. ಹೀಗೆ ಗಣರೂಪಗಳು ಭಗವಂತನದ್ದು ಅನೇಕ ಇವೆ. ಅದ್ಯಾವುದನ್ನು ಕೂಡ ನಾವು ಹೀಗಿಲ್ಲೆಲ್ಲ ಪರಿಗಣನೆ ಮಾಡಬಹುದು. 22 ಅವತಾರಗಳನ್ನು ಭಾಗವತದಲ್ಲಿ ಮೊದಲನೇ ಸ್ಕಂದ ಇತ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನು ನಮಗೆ 22 ಕಾಣಿಸ್ತದೆ, 23 ಕಾಣಿಸ್ತದೆ. ಆದರೆ ವೇದ ಹೇಳಿರುವುದು 21. ಆದ್ದರಿಂದ ಅದನ್ನು ರುದ್ರಾಧ್ಯಾಯಕ್ಕೆ ಈ ಋಗ್ವೇದದ ಈ ಮಂತ್ರವನ್ನ ಯಜುರ್ವೇದದ ರುದ್ರಾಧ್ಯಾಯಕ್ಕೆ ಹೊಂದಿಸಿಕೊಂಡ್ರೆ ನಾವು 21 ರೂಪಗಳನ್ನು ಕಾಣೋಣ. 21 ರೂಪಗಳಾದರೂ ನಾವು ಹೀಗೆ ಊಹೆ ಮಾಡಬೇಕಷ್ಟೆ. ಎಲ್ಲೂ 21 ರೂಪಗಳ ನಿರ್ದಿಷ್ಟವಾದ ವರ್ಣನೆಯನ್ನು ಕಾಣಿಸೋದಿಲ್ಲ. ಆದ್ರಿಂದಲೇ ಕೇಶವಾದಿ 24 ನಾಮಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ಹೊರತುಪಡಿಸಿದ್ರೆ 20 ಆಯಿತು. ಅದಕ್ಕೆ ನಾರಾಯಣ ಒಂದು ಸೇರಿಸಿದ್ರೆ 21 ಆಗ್ತದೆ ಅಂತ ಸತ್ಯಧರ್ಮ ಸ್ವಾಮಿಗಳು ಹೇಳಿದ್ದನ್ನ ಒಂದು ಮಟ್ಟಿಗೆ ಒಪ್ಪಬಹುದು. ಅಷ್ಟನ್ನು ಬಿಟ್ರೆ 21 ರೂಪಗಳು ಯಾವುದು ಅಂತ ನಮಗೆ ನೇರವಾಗಿ ತಿಳಿಯೋದಿಲ್ಲ. ಅದಕ್ಕಾಗಿ ನಾನು ನನ್ನ ವ್ಯಾಖ್ಯಾನದಲ್ಲಿ 21 ರೂಪಗಳನ್ನೇ ಹೇಳಿದ್ದೇನೆ. ಸಿದ್ಧಿ ಎಂಬ ನಾಮಕ್ಕೂ ಮತ್ತು ಈ ಬೃಹತಿ ಮಂತ್ರಕ್ಕೂ ಏನು ಸಂಬಂಧ ಅಂದ್ರೆ, ಸಿದ್ಧಿ ಅಂದ್ರೆ ಮೋಕ್ಷ ಸಿದ್ಧಿಯೇ ದೊಡ್ಡ ಸಿದ್ಧಿ, ಅದಕ್ಕಿಂತ ದೊಡ್ಡ ಸಿದ್ಧಿ ಯಾವುದೂ ಇಲ್ಲ. ಆ ಸಿದ್ಧಿಯನ್ನು ಕೊಡ್ತಾನೆ ಅನ್ನೋದನ್ನು ಈ ಮಂತ್ರ ಸರ್ಗಂ ಅಕೃಣೋತ್, ದೇವತೆಗಳಿಗೆ ಸರ್ಗವನ್ನ ಅಂದ್ರೆ ಮೋಕ್ಷವನ್ನು ಅಕೃಣೋತ್ ಕೊಟ್ಟ ಅಂತ ಹೇಳಿದೆ. ಅದರ ಅರ್ಥ ನೋಡಿದ್ದೇವಲ್ಲ ನಾವು. ಅವರ ಬುದ್ಧಿಯನ್ನು ನಿಶ್ಚಿತವನ್ನಾಗಿ ಮಾಡಿದ. ಅದರ ಫಲವಾಗಿ ಕೊನೆಗೆ ಸಿಗುವುದೇನು? ಮತ್ತೆ ಅವರನ್ನು ಜಗತ್ತಿನಲ್ಲಿ ಹುಟ್ಟಿಸಿ ಭೌತ ದೇಹದಲ್ಲಿ ಹುಟ್ಟಿಸುವುದೇ ದೊಡ್ಡ ಸಾಧನೆ ಅಲ್ಲ, ಅವರಿಗೆ ಮೋಕ್ಷವನ್ನು ಕೊಡುವುದೇ ದೊಡ್ಡ ಸಿದ್ಧಿ. ಅದಕ್ಕಾಗಿ ಸಿದ್ಧಿಯನ್ನು ಕೊಡುವಂತಹ ಭಗವಂತನನ್ನೇ ಸಿದ್ಧಿ ಅಂತ ಹೇಳಬೇಕು. ಅದನ್ನ ಸಿದ್ಧಿ ಎಂಬ ಶಬ್ದದ ಅರ್ಥವನ್ನ ಇಲ್ಲಿ ಈ ವೇದ ಮಂತ್ರ ಸರ್ಗಂ ಅಕೃಣೋತ್ ಅಂತ ವರ್ಣಿಸಿದೆ. ತಾತ್ಪರ್ಯ ಏನು? ಜಗದೊಡೆಯನಾದಂತಹ ಭಗವಂತ ತನ್ನ ಶ್ರವಣ ಮಂಗಲಗಳಾದಂತಹ 21 ನಾಮಗಳನ್ನ ಜ್ಞಾನಿಗಳ ಕಿವಿಯಲ್ಲಿ ಉಪದೇಶಿಸಿದ. ಅಲ್ಲದೆ ಅವರ ಶರೀರದೊಳಗೆ ಪ್ರವೇಶಿಸಿ ಶಿಲ್ಪಿಯಂತೆ ಅವರ ಮನವನ್ನು ಕೂಡ ನಿಶಿತವನ್ನಾಗಿ ಮಾಡಿದ, ತಿದ್ದಿದ. ಜ್ಞಾನ ಬಂತು ಅವರಿಗೆ, ಕೊನೆಗೆ ಅವರಿಗೆ ಮೋಕ್ಷ ಸಿದ್ಧಿಯನ್ನು ಕೂಡ ನೀಡಿದ ಅಂತ ಅದರ ಒಟ್ಟಾರೆ ಭಾವಾರ್ಥ. ಯದಧೀನ ಯಸ್ಯ ಸತ್ತ ತದಿತ್ಯೇವ ಭಣ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಭಗವಂತನನ್ನ ಎಲ್ಲ ಶಬ್ದಗಳಿಂದ ನಾವು ಹೇಳುವುದು ಯಾಕೆಂದ್ರೆ ಎಲ್ಲವೂ ಅವನ ಅಧೀನ. ಆದ್ರಿಂದ ಜಗತ್ತನ್ನು ಹೇಳುವ ಶಬ್ದ ಎಲ್ಲಾ ಶಬ್ದಗಳಿಂದಲೂ ಭಗವಂತನನ್ನು ಹೇಳ್ತೀವಿ, ಯಾಕಂದ್ರೆ ಜಗತ್ತು ಭಗವಂತನ ಅಧೀನ. ನಮ್ಮ ಲೌಕಿಕ ಸಿದ್ಧಿಗಳು, ಪಾರತ್ರಿಕ ಸಿದ್ಧಿಗಳು ಎರಡೂ ಭಗವಂತನ ಅಧೀನ. ಆದ್ರಿಂದ ಪಾರತ್ರಿಕ ಸಿದ್ಧಿಯಾದ ಮೋಕ್ಷವೂ ಕೂಡ ಅವನ ಅಧೀನ. ಆದ್ರಿಂದ ವಿಶೇಷತಃ ಅವನನ್ನು ನಾವು ಸಿದ್ಧಿ ಎನ್ನುವ ಶಬ್ದದಿಂದ ಹೇಳಿದ್ದೇವೆ. ಫಲಮತ ಉಪಪತ್ತೇಹೆ ಅಂತ ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದ 39ನೇದು.
ಫಲದ ನಿಷ್ಪತ್ತಿಯೂ ಕೂಡ ಭಗವಂತನಿಗೆ ಅಧೀನ ಆದದ್ದು. ಯಜ್ಞಾದಿ ಕರ್ಮಗಳೆಲ್ಲ ಅಚೇತನ, ಅವಕ್ಕೇನು ಶಕ್ತಿ ಇದೆ? ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಕರ್ಮವನ್ನು ಮಾಡಿಸಿ ಅದಕ್ಕೆ ಅನುಗುಣವಾಗಿ ಫಲ ಕೊಡುವವನು ಭಗವಂತನೇ ಅಂತ ಬ್ರಹ್ಮಸೂತ್ರಗಳ ಸಿದ್ಧಾಂತ ಇದೆ. ಏಷವು ಶುಭಾಶುಭೈ ಕರ್ಮಫಲೈ ಏನಂ ಸಂಯೋಜಯತೆ ಪೈಂಗಿ ಶ್ರುತಿ, ಗೀತಾ ತಾತ್ಪರ್ಯದಲ್ಲಿ ಉದ್ಧೃತವಾದದ್ದು. ಈ ಭಗವಂತನೇ ಜೀವನಿಗೆ ಶುಭ ಕರ್ಮಗಳನ್ನು ಅಶುಭ ಕರ್ಮಗಳನ್ನು ಮಾಡಿಸುವ ಪ್ರವೃತ್ತಿಯನ್ನ ಉತ್ತೇಜನವನ್ನು ಮಾಡಿ ಅವನಿಗೆ ಫಲವನ್ನು ಕೊಡುವಂಥವನು. ಸರ್ವಾಸಾಮಪಿ ಸಿದ್ಧೀನಾಂ ಮೂಲಂ ತಚ್ಚರಣಾರ್ಚನಂ ಅಂತ ಭಾಗವತದ 10ನೇ ಸ್ಕಂದದ 81ನೇ ಅಧ್ಯಾಯದ 19ನೇ ಶ್ಲೋಕ. ಜಗತ್ತಿನಲ್ಲಿ ನಾವು ಗಳಿಸುವ ಎಲ್ಲಾ ಸಿದ್ಧಿಗಳಿಗೂ ಭಗವಂತನ ಪಾದಕಮಲಗಳ ಆರಾಧನೆಯೇ ಮೂಲ ಕಾರಣ. ಏಕಾಂತ ಭಕ್ತರಾದವರು ಜ್ಞಾನವನ್ನು ಕೂಡ ಮೋಕ್ಷವನ್ನು ಕೂಡ ಬಯಸುವುದಿಲ್ಲ. ಮೋಕ್ಷಕ್ಕಾಗಿ ಭಗವಂತ ಅಲ್ಲ, ಅವರಿಗೆ ಭಗವಂತನಿಗಾಗಿ ಮೋಕ್ಷ. ನಮ್ಮಂಥವರಿಗೆ ಬೇಕಾಗಿರುವುದು ಸಂಸಾರದಿಂದ ಬಿಡುಗಡೆ, ಅದಕ್ಕಾಗಿ ಭಗವಂತನ ಸಾಕ್ಷಾತ್ಕಾರ. ನಾವು ಪರಿಹಾರ ಕೇಳುವುದು ದುಃಖದ ಪರಿಹಾರ, ಸುಖದ ಪ್ರಾಪ್ತಿಯನ್ನು. ನಮಗೆ ನಮ್ಮ ಸ್ವಾರ್ಥ ಮುಖ್ಯ, ಅದನ್ನು ಕೊಡುವವನು ಭಗವಂತ, ಆದ್ರಿಂದ ಅವನನ್ನು ನಾವು ಉಪಾಸಿಸ್ತೇವೆ ಅಷ್ಟೇ. ಆದರೆ ಏಕಾಂತ ಭಕ್ತರು ಏಕಾಂತಾನ ನಕಸ್ಯಚಿದರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕಂ. ಸುಖವೂ ಮೋಕ್ಷವೂ ಕೂಡ ಅವರಿಗೆ ಪ್ರಿಯ ಅಲ್ಲ, ಭಗವಂತನೇ ಅವರಿಗೆ ಅತ್ಯಂತ ಪ್ರಿಯ. ಆ ಭಗವಂತನೇ ದೊಡ್ಡ ಸಿದ್ಧಿ, ಅವನನ್ನು ಆರಾಧನೆ ಮಾಡುವುದೇ ದೊಡ್ಡ ಸಿದ್ಧಿ, ಬೇರೆ ಯಾವುದೂ ಜಗತ್ತಿನವರಿಗೆ ಮುಖ್ಯ ಅಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಲಕ್ಷಾಲಂಕಾರ ಹೇಳುವಂತೆ ತನ್ನಲ್ಲಿ ಸ್ನೇಹವನ್ನ, ಭಕ್ತಿಯನ್ನ ಭಕ್ತರಿಗೆ ಹುಟ್ಟಿಸುವಂಥವನು. ಸ್ವಸ್ಮಿನ್ ಸ್ನೇಹ ಬಂಧನವಾನ್. ಮತ್ತೆ ಧೀನಿ ಪೋಷಣೆ, ಸಿದ್ಧಿ, ನಮಗೆ ಸ್ನೇಹ ಬಂಧನವನ್ನು, ನಮಗೆ ಪೋಷಣವನ್ನು, ನಮ್ಮ ಮನಸ್ಸು ದೇಹಗಳ ಪೋಷಣವನ್ನು ಕೂಡ ಮಾಡುವವನು ಈ ಭಗವಂತ. ಲಕ್ಷಾಲಂಕಾರ ಹೇಳುವಂತಹ ಅರ್ಥ ಇದು. ಶಾಂಕರ ಭಾಷ್ಯ ಹೇಳುವಂತೆ ಎಲ್ಲಾ ವಸ್ತುಗಳಲ್ಲಿಯೂ ಕೂಡ ಜ್ಞಾನ ರೂಪದಿಂದ ಅವನೇ ಇದ್ದಾನೆ, ಎಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ, ಆದ್ದರಿಂದ ಅವನೇ ಸಿದ್ಧಿ. ಸ್ವರ್ಗಾದಿಗಳೆಲ್ಲ ನಾಶ ಹೊಂದುವಂತಹ ಫಲಗಳವು, ಆದ್ದರಿಂದ ಅವು ಸಿದ್ಧಿಯೇ ಅಲ್ಲ. ನಿಜವಾದ ಸಿದ್ಧಿ ಅಂದ್ರೆ ಮೋಕ್ಷವೇ ಸಿದ್ಧಿ. ಪರಾಶರ ಭಟ್ಟರ ವ್ಯಾಖ್ಯಾನದಂತೆ ಭಗವಂತನನ್ನು ನಾವು ಕಾಣಬೇಕಾದದ್ದು ಉಪಾಯಗಳ ಮೂಲಕ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಕಠೋಪನಿಷತ್ತು ವರ್ಣನೆ ಮಾಡ್ತದೆ. ಅಯಮೇವ ಹಿ ಉಪಾಯೈಶ್ಚ ಸಿದ್ಧಿ ಯತ್ ಸಾಧ್ಯತೆ ಯತಃ ಅಂತ ಪರಾಶರ ಭಟ್ಟರು ಶ್ಲೋಕದಿಂದ ಆ ಸಿದ್ಧಿ ಶಬ್ದವನ್ನ ವ್ಯಾಖ್ಯಾನಿಸ್ತಾರೆ. ಈ ಭಗವಂತನೇ ಉಪಾಯಗಳ ಮೂಲಕ, ಯೋಗ ಮೊದಲಾದವುಗಳ ಮೂಲಕ ಸಾಧಿಸಲ್ಪಡ್ತಾನೆ. ಅವನನ್ನು ನಾವು ತಿಳಿತೀವಿ ಮತ್ತು ಅವನನ್ನು ತಲುಪ್ತೇವೆ. ಅದಕ್ಕಾಗಿ ಅವನನ್ನು ಸಿದ್ಧಿ ಅಂತ ಹೇಳ್ತಾರೆ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಗುಣವಾಗಿ ನಿರತಿಶಯ ರೂಪನಾದವನು, ಅತಿಶಯ ರೂಪತ್ವ ಸಿದ್ಧಿ ಅಂತ ಅವರ ವ್ಯಾಖ್ಯಾನ. ಅವನನ್ನ ಮೀರಿಸಿದ್ದ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಯಾವುದೇ ವ್ಯಕ್ತಿ, ಯಾವುದೇ ವಸ್ತು, ಹೀಗೆ ಯಾವುದೂ ಕೂಡ ಆ ಭಗವಂತನನ್ನು ಮೀರಿಸಿದಂಥದ್ದು ಈ ಜಗತ್ತಿನಲ್ಲಿ ಇಲ್ಲ. ಆದ್ರಿಂದ ಅವನನ್ನೇ ಸಿದ್ಧಿ ಅಂತ ಹೇಳಬೇಕು. ಹೀಗೆ ಒಬ್ಬ ಭಕ್ತನ ಗುರಿ ಸುಖವನ್ನು ಪಡೆಯಬೇಕು, ಅದಕ್ಕಾಗಿ ಮತ್ತೆ ಎಲ್ಲ ದುಃಖಗಳು ಪರಿಹಾರ ಕಾಣಬೇಕು, ಅದಕ್ಕಾಗಿ ಏನೇನು ಮಾಡ್ಲಿಕ್ಕಿದ್ದೋ ಅದನ್ನೆಲ್ಲವನ್ನೂ ಮಾಡ್ತೇನೆ ಅನ್ನುವುದು ಸಾಮಾನ್ಯ ಭಕ್ತರ ಗುರಿಯಾಗಿರ್ತದೆ. ಆದರೆ ಅತ್ಯಂತ ಶ್ರೇಷ್ಠರಾದಂತಹ ಭಕ್ತರಿಗೆ ಭಗವಂತ ಸ್ವಯಂ ಸಿದ್ಧಿ ರೂಪನಾಗಿದ್ದಾನೆ. ಅಂಥ ಶ್ರೇಷ್ಠ ಭಕ್ತಿಯೇ ನಮಗೆ ವಸ್ತುತಃ ದೊಡ್ಡದೊಂದು ಆದರ್ಶ ಆಗಬೇಕು. ಭಗವಂತನನ್ನು ಪಡಿತೇವೆ, ನಮಗೆ ಸುಖವೂ ಬೇಡ, ಮೋಕ್ಷವೂ ಬೇಡ. ಭಗವಂತನನ್ನು ಕಾಣುವುದೇ ದೊಡ್ಡ ಸಿದ್ಧಿ, ಅವನ ಜೊತೆಗೆ ಇರುವುದೇ ದೊಡ್ಡ ಸಿದ್ಧಿ. ಅಲ್ಲಿ ಸುಖ ಸಿಗ್ತದ, ದುಃಖ ಸಿಗ್ತದ, ಅದ್ಯಾವುದೂ ನಮಗೆ ಪ್ರಶ್ನವೇ ಅಲ್ಲ. ಭಗವಂತನ ಜೊತೆಗೆ ಇರುವುದು ಮುಖ್ಯ. ಅದನ್ನೇ ನಾನು ಅನೇಕ ಬಾರಿ ಹೇಳಿದ್ದೆ. ಯಾಕೆ ಎವರೆಸ್ಟ್ ಶಿಖರವನ್ನು ಏರಿದ್ರಿ ಅಂತ ತೇನ್ಸಿಂಗರನ್ನು ಕೇಳಿದ್ರೆ, ಎವರೆಸ್ಟ್ ಶಿಖರ, ಗೌರಿಶಂಕರ್ ಶಿಖರ ನಮ್ಮ ಎದುರಿಗಿತ್ತು, ಏರಿದೆ. ಅದಕ್ಕೆ ಮತ್ಯಾವುದೇ ಧನ ಮಾನ ಏನು ಬೇಕು ಅಂತಿಲ್ಲ. ಅಷ್ಟು ದೊಡ್ಡ ಶಿಖರವನ್ನು ಏರುವುದೇ ದೊಡ್ಡ ಸಾಧನೆ, ಅದೇ ದೊಡ್ಡ ಸಿದ್ಧಿ.
ಜಡವಾದ ಶಿಖರದ ಬಗ್ಗೆನೇ ಅಂಥದ್ದೊಂದು ಅದಮ್ಯವಾದ ಆಕರ್ಷಣೆ ಅವನಿಗಿರುವುದಾದರೆ, ಜಗತ್ತಿನಲ್ಲಿ ಅತ್ಯುನ್ನತವಾದ್ದು, ಅತ್ಯುತ್ಕೃಷ್ಟವಾದದ್ದು ಸಾ ಕಾಷ್ಠ ಸಾ ಪರಾಗತಿ. ಅವನು ಅಕಾರ, ಉಕಾರ, ಮಕಾರಗಳಿಂದ ವಾಚ್ಯ. ಅಧಿಕನಾದ್ದರಿಂದ ಅಕಾರ, ಸ್ಥಾನದಿಂದ ಅಧಿಕನಾದ್ದರಿಂದ ಅಕಾರದಿಂದ ವಾಚ್ಯ, ಗುಣಾಧಿಕನಾದ್ದರಿಂದ ಉಕಾರದಿಂದ ವಾಚ್ಯ, ಎಲ್ಲಾ ವೇದಗಳಿಂದಲೂ ಮೇಯನಾದ್ದರಿಂದ ಮಕಾರದಿಂದ ವಾಚ್ಯ. ಅಂಥ ಅತ್ಯುನ್ನತನಾದ ಭಗವಂತನನ್ನು ತಲುಪುವುದೇ ದೊಡ್ಡ ಸಿದ್ಧಿ. ಆ ಸಿದ್ಧಿ ಬರಬೇಕಾದ್ದು ಅವನಿಂದಲೇ. ಅದೇ ನಮ್ಮ ದೊಡ್ಡ ಆದರ್ಶ ಆಗಬೇಕು ಈ ಜೀವನದ್ದು. ಅದಕ್ಕಿಂತ ದೊಡ್ಡ ಆದರ್ಶ ಮತ್ತೆ ಯಾವುದೂ ಇರುವುದು ಸಾಧ್ಯ ಇಲ್ಲ ಅನ್ನೋದನ್ನು ನಮಗೆ ಕಲಿಸುವಂಥ ಒಂದು ಶಬ್ದ ಅದು, ಸಿದ್ಧಿ ಅನ್ನುವ ಶಬ್ದ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.